ಸರ್, ಮುಂದಿನ ಕೊನೆಯದಾಗಿ ನಿಮ್ಮ ಮುಂದಿನ ಗುರಿ ಅಥವಾ ಒಂದು ನಡೆ ಏನು ಅಂತ ಹೇಳಿ? ಏನು ನಡೆ? ಅಮ್ಮವರು ಯಾವ ಹೆಜ್ಜೆಯಲ್ಲಿ ನಡೆದ್ರು ಅದೇ ಹೆಜ್ಜೆಯಲ್ಲಿ ನಡೆಯೋಣ. ಕಷ್ಟದಲ್ಲಿ ಸುಖ ಇದೆ ಅಂತ ದೇವರು ಹೇಳಿದ್ದಾನೆ. ನಮ್ಮ ತಾಯಿಯವರು ಕಷ್ಟದಲ್ಲಿ ಸುಖ ಇದೆ ಅಂತಂತ ಹೇಳಿದ್ದಾರೆ. ಇನ್ನೊಬ್ಬರು ನೋಯಿಸೋದ್ರಲ್ಲಿ ಏನೂ ಇಲ್ಲ ಕಂದ ಅಂತಂತ ಹೇಳಿದ್ದಾರೆ. ಹಾಗಾಗಿ ಇನ್ನೊಬ್ಬರ ನೋವಿಗೆ ನಾವು ಸ್ಪಂದಿಸೋಕ್ಕಾಗಿದ್ರೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಕಣೋ ಅಂತಂತ ಹೇಳಿದ್ದಾರೆ. ನಾನು ಎಲ್ಲರಿಗೂ ಕೇಳ್ಕೊತಾ ಇರೋದು ಈ ಮೂಲಕ ಏನು ಅಂದರೆ, ಒಬ್ಬರನ್ನ ಒಬ್ಬರು ಸುಲಭವಾಗಿ ದ್ವೇಷಿಸಬೇಡಿ. 10 ನಿಮಿಷ ದ್ವೇಷ ಮಾಡ್ಬೋದು, ಬಟ್ ವಿಶ್ವಾಸದ ಒಂದು ಆ ಕೋಟೆ ಕಟ್ಕೊಳ್ಳೋಕ್ಕೋ, ವಿಶ್ವಾಸದ ಆ ಬಾಂಧವ್ಯ ಕಟ್ಕೊಳ್ಳೋಕ್ಕೋ ವರ್ಷಾನುಗಟ್ಲೆ ಬೇಕು. ವರ್ಷಾನುಗಟ್ಲೆ ಇರ್ತಕ್ಕಂಥದ್ದನ್ನು ಒಂದು ಗಳಿಗೆನಲ್ಲಿ ಚೂರು ಚೂರು ಮಾಡಾಕ್ಬಿಡ್ತೀವಿ ನಾವು. ಶೀಶಾ ಹೋ ಯಾ ದಿಲ್ ಹೋ ಆಖಿರ್ ಟೂಟ್ ಜಾತಾ ಹೈ. ಇದು ನಾವು ಹಾಡು ಮಾತ್ರ ಕೇಳೋದಿಲ್ಲ, ಜೀವನಕ್ಕೆ ತಗೊಂಡ್ಬಿಟ್ರೆ ಸರಿ ಹೋಗ್ಬಿಡ್ತೀವಿ. ಅಷ್ಟೇ ಲೈಫ್. ಏನಾದರೂ ಕೊರಗು ಇದೆಯಾ ನಿಮಗೆ ಇವತ್ತಿಗೂ ಮನಸ್ಸಲ್ಲಿ? ಕೊರಗು ಕಾಡ್ತಾ ಇದೆಯಾ ಏನಾದರೂ? ಚಿಕ್ಕ ವಯಸ್ಸಿಂದ ನನ್ನ ಮಗನ್ನ ಹಿಂಗೆ ಎತ್ಕೊಂಡೇ ಇಲ್ಲ ನಾನು. ಎತ್ಕೊಂಡೇ ಇಲ್ಲ ಒಂದ್ಸರಿ ಕೂಡ. ಅದೊಂದು ಕೊರಗು ನನಗೆ. ನಾನು ಹೇಗೆ ಈ ಅದಕ್ಕೆ ಮಕ್ಕಳು ಹಿಡ್ಕೊಳ್ಳೋಕೆ ಭಯ, ನನಗೆ ಬೀಳಿಸ್ಬಿಡ್ತೀನಿ ಅಂತ. ಹಾಗೆ ಈಗ ದೊಡ್ಡವನಾದ್ಮೇಲೆ ಅವನೇ ನನ್ನ ಹೆಗಲ ಮೇಲೆ ಕೈ ಹಾಕೊಂಡ್ಬಿಡ್ತಾನೆ. ಇದು ಒಂಥರಪ್ಪ ಬಿಡಪ್ಪ ಅಂತ ಹೇಳ್ಬಿಟ್ಟು ಈಗ ಅವನಿಗೆ ಭಾರಿ ಪ್ರೀತಿ ನನ್ ಕಂಡ್ರೆ. ಅಪ್ಪ ಮಗನ ಬಾಂಧವ್ಯ ಹೇಗಿದೆ? ಅಯ್ಯೋ, ಅವನೋಗಿ ಬಾಡಿ ಬಿಲ್ಡ್ ಮಾಡ್ತೀನಿ, ಜಿಮ್ ಮಾಡ್ತೀನಿ ಅಂತ ಲೇ ಅಂತ ಹೇಳ್ತೆ. ಇಲ್ಲ ಅವ್ರು ಮಾಡಿದ್ದು ನಾನು ನೋಡಿದ್ದೀನಿ, ಪುನೀತ್ ಅವ್ರು ಮಾಡಿದ್ದು, ಅದೊಂದು ಭಯ ನನಗೆ ಅಂತ. ಭಯ ಅಂದಮೇಲೆ ಯಾಕಲ್ಲೋ ಸುಮ್ಮನೆ ಮಾಡ್ತೀಯಾ, ಎಕ್ಸಸೈಸ್ ಜಾಸ್ತಿ ಮಾಡ್ಬಿಡಪ್ಪ ಅಂತ ಹೇಳ್ಬಿಟ್ಟು ಹೇಳೋದು ನಾನು ಅವನಿಗೆ. ಡ್ಯಾನ್ಸ್ ನಿಮ್ಮ ರಕ್ತದಲ್ಲೇ ಇದೆ. ನಿಮ್ಮ ಮಗನಿಗೂ ಡ್ಯಾನ್ಸ್ ಅನ್ನೋದು ಕಲ್ಸ್ಕೊಟ್ಟಿದ್ದೀರಾ? ಆಸೆ ಇತ್ತು, ನಾನೇನು ಕಲ್ಸ್ಕೊಡ್ಲಿಲ್ಲ. ಪಾಪ ಅವ್ನು ಇದು ಮಾಡ್ಲಿ, ನಾವೆಲ್ಲ ಈ ಕಡೆ ಬಂದು ಒಂದು ಸ್ವಲ್ಪ ವಿದ್ಯಾವಂತನಾಗಿ ಕರೆಕ್ಟಾಗಿರಲಿ ಜೀವನದಲ್ಲಿ. ಯಾವತ್ತಾದರೂ ಸಿನಿಮಾ ರಂಗಕ್ಕೆ ಅವ್ರನ್ನ ಕಳಿಸ್ಕೊಡ್ತೀರಾ ಹೇಗೆ? ಬೇಡ, ಸಾಕು, ನಮ್ಮೊಂದಿಗೆ ಸಾಕು. ಶಿವಣ್ಣವ್ರು ನಂದಿದ್ದನ್ನು ನೋಡಿದಾಗ್ಲೇ ನನಗೆ ಸಾಕನ್ನಿಸ್ತು. ದರ್ಶನ್ ಅವ್ರ ಪರಿಸ್ಥಿತಿ ಎಂಥ ಕಲಾವಿದರು ಅವರು. ಪಾಪ ಟಿ ವಿಲ್ಲ ನೋಡುವಾಗ ಎಷ್ಟು ಸಂತೋಷ ಆಗುತ್ತೆ. ಏನು ಹೇಗೆ ಹಿಂಗಾಗೋಗ್ಬಿಡತ್ತೆ. ಒಳ್ಳೆಯವರು ಸಾಯೋದು, ಕೆಟ್ಟವರು ಬಾಳೋದು ನಮ್ಮ ಕೈಯಲ್ಲೇ ಇಲ್ಲ. ವಿಚಿತ್ರವಾದ ಜೀವನ. ಇದಕ್ಕೆ ಹೀಗ ಅಂತ ಹೇಳ್ಬಿಟ್ಟು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ದಿರುವಂಥ ಜೀವನ. ಆದರೂ ಎಲ್ಲೆಲ್ಲೋ ಒಂದ್ಸರಿ ನನ್ನ ತಾಯಿಯವ್ರನ್ನ ನನಗೆ ಯಾಕೆ ನೆನೆಸ್ಕೊತೇನೆ. ಅವ್ರು ಎಷ್ಟಾದರೂ ಅವ್ರ ಜೀವನದಲ್ಲಿ ಕ್ಷಮೆ ಅನ್ನುವಂಥದ್ದು ದೊಡ್ಡದಾಗಿರ್ಬೇಕು ಅಂತ ಯೋಚನೆ ಮಾಡ್ಕೊಂಡ್ಬಂದು, ನೀವು ಕ್ಷಮಿಸಿದ್ರೆ ನೀವು ದೊಡ್ಡ ಮನುಷ್ಯರಾಗ್ತೀರಾ ಅನ್ನುವಂಥದ್ದು ಈ ನನ್ನ ತಾಯಿಯವರೇ ನನಗೆ ಹೇಳ್ಕೊಟ್ಟಿರುವಂಥ ವಿಷಯ. ದಾರಿನಲ್ಲಿ ಬಹುಶಃ ನೆಮ್ಮದಿ ಇರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಇಲ್ಲಿ ತನಕ ಲೀಲಾವತಿ ಅಮ್ಮವರ ದೇಗುಲದಲ್ಲಿ ಕೂತ್ಕೊಂಡು ಪ್ರಶಾಂತವಾಗಿ ನಾವು ಮಾತಾಡಿದ್ವಿ ಅಂತ ನನಗನ್ನಿಸ್ತು. ಒಂದಿಷ್ಟು ಭಾವನೆಗಳನ್ನು ಹೊರಗಾಕುವ ಪ್ರಯತ್ನವನ್ನು ಕೂಡ ನೀವು ಮಾಡಿದ್ರಿ, ಮುಕ್ತವಾಗಿ ಮಾತಾಡಿದ್ರಿ. ಎಲ್ಲದಕ್ಕೂ ಪವರ್ ಟಿವಿ ಕಡೆಯಿಂದ ಥ್ಯಾಂಕ್ ಯು ಸರ್. ತುಂಬ ಧನ್ಯವಾದಗಳು. ನಮ್ಮನ್ನು ಇಷ್ಟು ಕೂಲಂಕುಷವಾಗಿ ನಮ್ಮ ಮನಸ್ಸನ್ನು ಮುಟ್ಟಿ, ನಮ್ಮ ಮನಸ್ಸಲ್ಲಿ ಇರೋದನ್ನೆಲ್ಲ ನೀವು ಎಳೆದು ಕಣ್ಣೀರಿನಲ್ಲೂ ನಗುವಲ್ಲೂ ಏನು ಹೇಳೋಣ, ಎಲ್ಲ ರಸಗಳನ್ನು ನೀವು ತೋರಿಸಿ ಪ್ರೇಕ್ಷಕರಿಗೆ ನಮ್ಮ ಮನಸ್ಸನ್ನ ನೀವು ಹೇಳಿಸಿದ್ದಕ್ಕೆ ನಾನೇ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಿಮ್ಮ ಜೊತೆ ಮಾತಾಡುವಂಥ ಅವಕಾಶ ನಮಗೆ ಸಿಗಲಿ. ಆಲ್ ದಿ ಬೆಸ್ಟ್ ಸರ್. ನಮಸ್ಕಾರ ವೀಕ್ಷಕರೇ, ಲೀಲಾವತಿಯವರ ತಾಯಿಯೇ ದೇಗುಲ ಅನ್ನುವಂಥ ಸ್ಮಾರಕದಲ್ಲಿ ದೇಗುಲದಲ್ಲಿ ಕೂತ್ಕೊಂಡು ನಾವಿವತ್ತು ಒಂದಿಷ್ಟು ವಿಚಾರಗಳನ್ನು ಅವರ ಮಗನಾಗಿರುವಂತಹ ವಿನೋದ್ ರಾಜ್ವರಿಂದ ಕೇಳಿ ತಿಳ್ಕೊಂಡ್ವಿ. ಅವರ ಅನುಭವಗಳನ್ನು ಅವರು ಹಂಚಿಕೊಂಡ್ರು. ಸೊ ಮುಂದಿನ ನಡೆ ಏನು, ಅವರ ಗುರಿ ಏನು, ಅವರ ಫ್ಯಾಮಿಲಿ ವಿಚಾರಗಳನ್ನು ಕೂಡ ನಮ್ಮ ಜೊತೆಗೆ ಯಾವುದೇ ಒಂದು ಅಂಚಿಲ್ಲದೆ ಅಳುಕಿಲ್ಲದೆ ಹೇಳಿದ್ದಾರೆ. ಅವರ ಕನಸುಗಳನ್ನು ವಿಸ್ತಾರವಾಗಿ ತೆರೆದಿಟ್ಟಿದ್ದಾರೆ. ಇದೇ ಇವತ್ತಿನ ವಿಶೇಷ. ಇದು ಪವರ್ ಟಿವಿ, ನಿಮ್ಮ ಶಕ್ತಿ. ಅಮ್ಮ ಎಂದರೆ ಏನೋ ಹರ್ಷವು.